ಓಂ ಶಾಂತಿ. ಶಿವಭಗವಾನ್ ವಾಚ. ಪ್ರಾತಃ ಮುರಳಿ ದಿನಾಂಕ 27/12/2020. ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯಾಗಿದೆ 31/12/1986 ಮಧುಬನ್. ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ತನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವಂತಹ ವಿಧಿಯನ್ನು ತಿಳಿಸುತ್ತಿದ್ದಾರೆ. ಇಂದು ಗ್ರೇಟ್ ಗ್ರ್ಯಾಂಡ್ ಫಾದರ್ ಹಾಗೂ ಗಾಡ್ ಫಾದರ್ ತನ್ನ ಹೃದಯದಿಂದ ಅತಿ ಮಧುರವಾದ, ಅತಿ ಪ್ರಿಯವಾದ ಮಕ್ಕಳಿಗೆ ಆಶೀರ್ವಾದಗಳ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಾಬ್ದಾದರವರು ಒಂದೊಂದು ಅಗಲಿ ಮರಳಿ ಸಿಕ್ಕಿರುವಂತಹ ಮಗುವು ಎಷ್ಟು ಶ್ರೇಷ್ಠ, ಮಹಾನ್ ಆತ್ಮ ಆಗಿದ್ದಾರೆ ಎಂಬುದನ್ನು ಕೂಡ ತಿಳಿದಿದ್ದಾರೆ. ಪ್ರತಿಯೊಂದು ಮಕ್ಕಳ ಮಹಾನತೆ, ಪವಿತ್ರತೆಯು ನಂಬರ್ ಆಗಿ ತಂದೆಯ ಬಳಿಗೆ ತಲುಪುತ್ತಿರುತ್ತದೆ. ಇಂದು ವಿಶೇಷವಾಗಿ ಎಲ್ಲರೂ ಹೊಸ ವರ್ಷವನ್ನು ಆಚರಿಸುವ ಉಮಂಗ ಉತ್ಸಾಹದಿಂದ ಬಂದಿದ್ದೀರಾ. ಹೊಸ ವರ್ಷವನ್ನು ಆಚರಿಸಲು ಪ್ರಪಂಚದವರು ನಂದಿವೋದ ಹಣತೆ ಅಥವಾ ಮೇಣದ ಬತ್ತಿಯನ್ನು ಬೆಳಗಿಸುತ್ತಾರೆ. ಅದನ್ನು ಜಾಗೃತವಾಗಿದ್ದು ಆಚರಿಸುತ್ತಾರೆ. ಮತ್ತು ಬಾಬ್ದಾದರವರು ಅನೇಕ ಲೆಕ್ಕವಿಲ್ಲದಷ್ಟು ಬೆಳಗಿರುವ ಆತ್ಮಿಕ ಜ್ಯೋತಿಗಳ ಜೊತೆಯಲ್ಲಿ ಹೊಸ ವರ್ಷವನ್ನು ಆಚರಿಸುತ್ತಿದ್ದಾರೆ. ನಂದಿ ಹೋಗಿರುವವರನ್ನು ಜಾಗೃತಗೊಳಿಸುವುದಿಲ್ಲ ಮತ್ತು ಬೆಳಗಿರುವುದನ್ನು ನಂದಿಸುವುದಿಲ್ಲ. ಈ ರೀತಿ ಬೆಳಗಿರುವ ಲಕ್ಷಾಂತರ ಆತ್ಮಿಕ ಜ್ಯೋತಿಗಳ ಸಂಘಟನೆಯಲ್ಲಿ ಹೊಸ ವರ್ಷವನ್ನು ಆಚರಿಸುವುದು, ಇದಂತೂ ತಂದೆ ಹಾಗೂ ತಾವು ಮಕ್ಕಳಲ್ಲದೆ ಮತ್ಯಾರೂ ಆಚರಿಸಲು ಸಾಧ್ಯವಿಲ್ಲ. ಇದೆಷ್ಟು ಸುಂದರವಾಗಿ ಬೆಳಗುತ್ತಿರುವಂತಹ ಆತ್ಮಿಕ ಜ್ಯೋತಿಗಳ ಸಂಘಟನೆಯ ದೃಶ್ಯವಾಗಿದೆ. ಎಲ್ಲರ ಆತ್ಮಿಕ ಜ್ಯೋತಿಯು ಒಂದೇ ರೀತಿ ಏಕರಸವಾಗಿ ಬೆಳಗುತ್ತಿದೆ. ಎಲ್ಲರ ಮನದಲ್ಲಿ ಒಬ್ಬ ತಂದೆಯದೇ ಲಗನ್ ಆತ್ಮಿಕ ಜ್ಯೋತಿಗಳನ್ನು ಬೆಳಗಿಸುತ್ತಿದೆ. ಒಂದೇ ಪ್ರಪಂಚ, ಒಂದೇ ಸಂಕಲ್ಪ, ಏಕರಸ ಸ್ಥಿತಿ ಇದೆ. ಇದನ್ನೇ ಆಚರಿಸಬೇಕು. ಈ ರೀತಿಯಾಗಿ ಅನ್ಯರನ್ನು ಕೂಡ ಮಾಡಬೇಕಾಗಿದೆ. ಈ ಸಮಯವು ವಿದಾಯಿ ಹಾಗೂ ಶುಭಾಶಯಗಳನ್ನು ಕೊಡುವಂತಹ ಸಂಗಮಯುಗವಾಗಿದೆ. ಹಳೆಯದಕ್ಕೆ ವಿದಾಯಿ ಎಂದು ಹಾಗೂ ಹೊಸ ವರ್ಷಕ್ಕಾಗಿ ಶುಭಾಶಯಗಳನ್ನು ಹೇಳಲಾಗುತ್ತದೆ. ಅಂದಾಗ ಇದಕ್ಕಾಗಿ ತಾವೆಲ್ಲರೂ ಈ ಸಂಗಮಯುಗದ ಸಮಯದಲ್ಲಿ ತಲುಪಿದ್ದೀರಾ. ಅಂದ ಮೇಲೆ ಹಳೆಯ ಸಂಕಲ್ಪ ಹಾಗೂ ಸಂಸ್ಕಾರದ ವಿದಾಯಿಯ ಶುಭಾಶಯಗಳು ಹಾಗೂ ಹೊಸ ಉಮಂಗ ಉತ್ಸಾಹದಿಂದ ಆರುವುದಕ್ಕಾಗಿಯೇ ಶುಭಾಶಯಗಳಿದೆ. ಈಗ ವರ್ತಮಾನದಲ್ಲಿ ಏನಿದೆಯೋ ಸ್ವಲ್ಪ ಸಮಯದ ನಂತರ ಅದು ಭೂತಕಾಲವಾಗಿ ಬಿಡುತ್ತದೆ. ಯಾವ ವರ್ಷ ನಡೆಯುತ್ತಿದೆಯೋ ಅದು 12 ಗಂಟೆಯ ನಂತರ ಭೂತಕಾಲವಾಗಿ ಬಿಡುತ್ತದೆ. ಈಗಿರುವ ಸಮಯವನ್ನು ವರ್ತಮಾನವೆಂದು ಹೇಳುತ್ತೇವೆ ಮತ್ತು ನಾಳೆಯನ್ನು ಭವಿಷ್ಯತ್ ಎಂದು ಹೇಳುತ್ತೇವೆ. ಪಾಸ್ಟ್, ಪ್ರೆಸೆಂಟ್ ಹಾಗೂ ಫ್ಯೂಚರ್, ಈ ಮೂರರದು ಕೂಡ ಆಟ ನಡೆಯುತ್ತಿರುತ್ತದೆ. ಈ ಮೂರೂ ಶಬ್ದಗಳನ್ನು ಈ ಹೊಸ ವರ್ಷದಲ್ಲಿ ಹೊಸ ವಿಧಿಯಿಂದ ಪ್ರಯೋಗ ಮಾಡಿರಿ. ಅದು ಹೇಗೆ ಪ್ರಯೋಗ ಮಾಡಬೇಕು? ಫಾಸ್ಟ್ ಅನ್ನು ಸದಾ ಪಾಸ್ವಿತಾನರ್ ಆಗುತ್ತಾ ಪಾಸ್ ಮಾಡಿ. ಫಾಸ್ಟ್ ಈಸ್ ಫಾಸ್ಟ್, ಈಗಂತೂ ಆಗಲೇಬೇಕು. ಆದರೆ ಅದನ್ನು ಹೇಗೆ ಪಾಸ್ ಮಾಡಬೇಕು? ಸಮಯ ಕಳೆದು ಹೋಯಿತು, ಆ ದೃಶ್ಯವು ಪಾಸ್ ಆಯಿತು ಎಂದು ಹೇಳುತ್ತೀರಲ್ಲವೇ? ಆದರೆ ಪಾಸ್ ವಿತ್ ಆನರ್ ಆಗಿದ್ದು ಪಾಸ್ ಮಾಡಿದ್ದೀರಾ? ಕಳೆದದನ್ನು ಕಳೆದಿದ್ದೀರಾ? ಫಾಸ್ಟ್ ಈಸ್ ಫಾಸ್ಟ್ ಮಾಡಿದ್ದೀರಾ? ಆದರೆ ಶ್ರೇಷ್ಠ ವಿಧಿಯಿಂದ ಕಳೆದಿದ್ದೀರಾ? ಯಾವುದು ಕಳೆಯಿತು? ಅದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳುತ್ತಾ ಹೃದಯದಿಂದ ವಾಹ್ ವಾ ಎಂಬ ನುಡಿಗಳೇ ಇರುತ್ತದೆಯೇ? ಕಳೆದದ್ದನ್ನು ಈ ರೀತಿ ಪಾಸ್ ಮಾಡಬೇಕಾಗಿದೆ. ತಮ್ಮ ಚರಿತ್ರೆಯು ನೆನಪಾರ್ಥವಾಗಿ ಬಿಡಲಿ, ಆ ರೀತಿ ಪಾಸ್ ಮಾಡಬೇಕು. ಕೀರ್ತನೆ ಅರ್ಥಾತ್ ಕೀರ್ತಿಗಾನ ಮಾಡುತ್ತಿರುವಂತೆ ಈಗಿನವರೆಗೂ ತಮ್ಮ ಕರ್ಮದ ಕೀರ್ತನೆಯಿಂದ ಅನೇಕ ಆತ್ಮರುಗಳ ಶರೀರದ ನಿರ್ವಹಣೆ ಆಗುತ್ತಿದೆ ಎನ್ನುವಂತೆ ಆಗಬೇಕು. ತಮ್ಮ ಆ ಒಂದು ಕಥೆಯಿಂದ ಅನ್ಯರೂ ಸಹ ಪಾಠ ಕಲಿಯುವಂತಿರಬೇಕು. ಈ ಹೊಸ ವರ್ಷದಲ್ಲಿ ಪ್ರತಿಯೊಂದು ಕೂಡ ಪಾಸ್ಟ್ ಸಂಕಲ್ಪ ಅಥವಾ ಪಾಸ್ಟ್ ಸಮಯವನ್ನು ಅಂತಹ ವಿಧಿಯಿಂದ ಪಾಸ್ ಮಾಡಬೇಕು. ಏನು ಮಾಡಬೇಕಾಗಿದೆ ಗೊತ್ತಾಯಿತಾ?
ಈಗ ಪ್ರೆಸೆಂಟಲ್ಲಿ ಬಂದಿದ್ದೀರಾ. ತಾವು ವಿಶೇಷ ಆತ್ಮಗಳು. ವರ್ತಮಾನದ ಪ್ರತಿಗಳಿಗೆ ಅಥವಾ ಪ್ರತಿ ಸಂಕಲ್ಪದಿಂದ ಒಂದಲ್ಲ ಒಂದು ಕೊಡುಗೆಗೆ ಪ್ರಾಪ್ತಿಯಾಗಬೇಕು. ಈ ವರ್ತಮಾನವನ್ನು ಈ ರೀತಿಯಾಗಿ ಪ್ರಾಕ್ಟಿಕಲ್ನಲ್ಲಿ ತರಬೇಕು. ಯಾವ ಸಮಯದಲ್ಲಿ ಬಹಳ ಹೆಚ್ಚಿನ ಖುಷಿಯಾಗುವುದು? ಯಾವಾಗ ಯಾರಿಂದಲಾದರೂ ಪ್ರೆಸೆಂಟ್ ಅಂದರೆ ಕೊಡುಗೆ ಸಿಗುತ್ತದೆ. ಯಾರು ಹೇಗಾದರೂ ಅಶಾಂತವಾಗಿರಲಿ, ದುಃಖಿಯಾಗಿರಲಿ ಅಥವಾ ಬೇಸರವಾಗಿರಲಿ, ಆದರೆ ಯಾವಾಗ ಯಾರಾದರೂ ಪ್ರೀತಿಯಿಂದ ಪ್ರೆಸೆಂಟನ್ನು ಕೊಡುತ್ತಾರೆ ಎಂದರೆ ಆ ಗಳಿಗೆಯಲ್ಲಿಯೇ ಖುಷಿಯ ಪ್ರಕಂಪನಗಳು ಬಂದುಬಿಡುತ್ತವೆ. ಆ ಕೊಡುಗೆ ತೋರ್ಪಡಿಕೆಯದಲ್ಲ, ತುಂಬು ಹೃದಯದಿಂದ ಕೊಡಬೇಕು. ಆ ಕೊಡುಗೆಯನ್ನು ಸದಾಕಾಲ ಎಲ್ಲರೂ ಕೂಡ ಸ್ನೇಹದ ಸಂಕೇತವೆಂದು ಭಾವಿಸಬೇಕು. ಕೊಡುಗೆಯಾಗಿ ಕೊಟ್ಟಿರುವ ವಸ್ತುವಿನಲ್ಲಿ ಸ್ನೇಹದ ಮೌಲ್ಯವಿರುತ್ತದೆ. ಅದಕ್ಕೆ ವಸ್ತುವಿನ ಮೌಲ್ಯ ಇರುವುದಿಲ್ಲ. ಅಂದ ಮೇಲೆ ಪ್ರೆಸೆಂಟ್ ಕೊಡುವ ವಿಧಿಯಿಂದ ವೃದ್ಧಿ ಪಡೆಯುತ್ತಿರಬೇಕು. ತಿಳಿಯಿತೆ? ಇದು ಸಹಜವೇ ಅಥವಾ ಕಷ್ಟ ಎನಿಸುತ್ತದೆಯೇ? ಭಂಡಾರವು ಸಂಪನ್ನವಾಗಿದೆಯಲ್ಲವೇ? ಕೊಡುಗೆ ಕೊಡುತ್ತಾ ಕೊಡುತ್ತಾ ಭಂಡಾರದಲ್ಲಿ ಕಡಿಮೆ ಆಗಿಬಿಡುತ್ತದೆಯೇ? ಸ್ಟಾಕ್ ಜಮಾ ಇದೆಯಲ್ಲವೇ? ಕೇವಲ 1 ಸೆಕೆಂಡಿನ ಸ್ನೇಹದ ದೃಷ್ಟಿ, ಸ್ನೇಹದ ಸಹಯೋಗ, ಸ್ನೇಹದ ಭಾವನೆ, ಮಧುರ ನುಡಿ, ಹೃದಯದ ಶ್ರೇಷ್ಠ ಸಂಕಲ್ಪದ ಸಂಘ, ಇವುಗಳೇ ಬಹಳಷ್ಟು ಪ್ರೆಸೆಂಟುಗಳಾದವು. ಇತ್ತೀಚೆಗೆ ಬಲೆ ಪರಸ್ಪರದಲ್ಲಿ ಬ್ರಾಹ್ಮಣ ಆತ್ಮಗಳಿರಬಹುದು ಅಥವಾ ತಮ್ಮ ಭಕ್ತಾತ್ಮರಿರಬಹುದು, ಬಲೆ ತಮ್ಮ ಸಂಬಂಧ ಸಂಪರ್ಕದ ಆತ್ಮಗಳಿರಬಹುದು ಅಥವಾ ಬೇಸರ ಆಗಿರುವಂತಹ ಆತ್ಮಗಳಿರಬಹುದು. ಇವರೆಲ್ಲರಿಗೂ ಕೂಡ ಈ ಪ್ರೆಸೆಂಟ್ಗಳ ಅವಶ್ಯಕತೆ ಇದೆ. ಮತ್ಯಾವುದೋ ಕೊಡುಗೆಯ ಅವಶ್ಯಕತೆ ಇಲ್ಲ. ಇದರ ಸ್ಟಾಕ್ ತಮ್ಮ ಬಳಿ ಇದೆ ಅಲ್ಲವೇ? ಅಂದ ಮೇಲೆ ಈಗ ವರ್ತಮಾನದಲ್ಲಿ ಪ್ರತಿ ಗಳಿಗೆಯಲ್ಲಿಯೂ ತಾವು ದಾತರಾಗಿದ್ದು ಕೊಡುಗೆಗಳನ್ನು ಪಾಸ್ಟಲ್ಲಿ ನೀಡಬೇಕು. ಪ್ರೆಸೆಂಟನ್ನು ಪಾಸ್ಟ್ನಲ್ಲಿ ಬದಲಾಯಿಸಿರಿ. ಇದರಿಂದ ಸರ್ವ ಪ್ರಕಾರದ ಆತ್ಮಗಳು ತಮ್ಮ ಹೃದಯದಿಂದ ತಾವುಗಳು ಕೀರ್ತನೆಯನ್ನು ಆಡುತ್ತಿರುತ್ತಾರೆ. ಒಳ್ಳೆಯದು. ಭವಿಷ್ಯವನ್ನೇನು ಮಾಡುತ್ತೀರಾ? ಕೊನೆಗೂ ಭವಿಷ್ಯ ಏನಾಗಿದೆ ಎಂದು ತಮ್ಮೊಂದಿಗೆ ಎಲ್ಲರೂ ಕೇಳಿಕೊಳ್ಳುತ್ತೀರಲ್ಲವೇ? ಫ್ಯೂಚರನ್ನು ತಮ್ಮ ಗುಣಲಕ್ಷಣಗಳಿಂದ ಪ್ರತ್ಯಕ್ಷಗೊಳಿಸಬೇಕು. ತಮ್ಮ ಪಿಕ್ಚರ್ಸೇ ಫ್ಯೂಚರನ್ನು ಪ್ರಕಟ ಮಾಡುವಂತಿರಬೇಕು. ಫ್ಯೂಚರ್ ಏನಾಗುವುದು? ಫ್ಯೂಚರ್ನ ಚೆಹರೆಯು ಏನಾಗಿರುತ್ತದೆ? ಫ್ಯೂಚರ್ನ ಮುಗುಳ್ನಗೆ ಹೇಗಿರುತ್ತದೆ? ಫ್ಯೂಚರ್ನ ಸಂಬಂಧವು ಏನಾಗಿರುತ್ತದೆ? ಫ್ಯೂಚರ್ನ ಜೀವನ ಏನಾಗಿರುತ್ತದೆ? ತಮ್ಮ ಪಿಕ್ಚರ್ಸ್ ಇವೆಲ್ಲ ಮಾತುಗಳ ಸಾಕ್ಷಾತ್ಕಾರವನ್ನು ಮಾಡಿಸಲಿ. ದೃಷ್ಟಿಯು ಫ್ಯೂಚರ್ನ ಸೃಷ್ಟಿಯನ್ನು ಸೃಷ್ಟಿಗೊಳಿಸಲಿ. ಏನಾಗುವುದು ಎಂಬ ಪ್ರಶ್ನೆಯು ಸಮಾಪ್ತಿಯಾಗಿ ಈಗಾಗುವುದು ಎನ್ನುವುದರಲ್ಲಿ ಬದಲಾಗಿ ಬಿಡಲಿ. ಫ್ಯೂಚರ್ನಲ್ಲಿರುವುದೇ ದೈವತ್ವದ ಸಂಸ್ಕಾರ, ಅಂದರೆ ದಾತರಾಗುವಂತಹ ಸಂಸ್ಕಾರ. ಕಿರೀಟಧಾರಿ ಸಿಂಹಾಸನಾಧಿಕಾರಿಗಳಾಗುವ ಸಂಸ್ಕಾರವಾಗಿದೆ. ತಮ್ಮನ್ನು ಯಾರೇ ಇರುತ್ತಾರೆ ಎಂದರೆ ಅವರಿಗೆ ತಮ್ಮ ಕಿರೀಟ ಮತ್ತು ಸಿಂಹಾಸನದ ಅನುಭವ ಆಗುತ್ತಿರಬೇಕು. ಯಾವ ಕಿರೀಟ? ಸದಾ ಲೈಟ್ ಹಗುರ ಆಗಿರುವ ಪ್ರಕಾಶತೆಯ ಕಿರೀಟ ಮತ್ತು ಸದಾ ತಮ್ಮ ಕರ್ಮದಿಂದ, ನುಡಿಗಳಿಂದ ಆತ್ಮಿಕ ನಶೆ ಹಾಗೂ ನಿಶ್ಚಿಂತತೆಯ ಚಿಹ್ನೆಯ ಅನುಭವವಾಗಲಿ. ಕಿರೀಟಧಾರಿಗಳ ಚಿಹ್ನೆಯೇ ನಿಶ್ಚಿಂತತೆ ಮತ್ತು ನಶೆ ಇರುವುದಾಗಿದೆ. ನಿಶ್ಚಿತ ವಿಜಯಿಯ ನಶೆ ಹಾಗೂ ನಿಶ್ಚಿಂತ ಸ್ಥಿತಿ, ಇದು ತಂದೆಯ ಹೃದಯ ಸಿಂಹಾಸನಾಧಿಕಾರಿ ಆತ್ಮಗಳ ಚಿಹ್ನೆಯೂ ಕೂಡ ಆಗಿದೆ. ಯಾರೇ ತಮ್ಮ ಬಳಿ ಬರುತ್ತಾರೆಂದರೆ ಅವರು ಈ ಸಿಂಹಾಸನಾಧಿಕಾರಿ ಹಾಗೂ ಕಿರೀಟಧಾರಿ ಸ್ಥಿತಿಯ ಅನುಭವ ಮಾಡಲಿ. ಇದಾಗಿದೆ ಫ್ಯೂಚರ್ನ ಪಿಕ್ಚರ್ಸಿನ ಮೂಲಕ ಪ್ರತ್ಯಕ್ಷ ಮಾಡುವುದು. ಈ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಿಸಿರಿ. ಅಂದರೆ ಈ ರೀತಿಯಾಗಿದ್ದು ಅನ್ಯರನ್ನು ಕೂಡ ಮಾಡಿರಿ. ತಾವು ಏನು ಮಾಡಬೇಕೆಂದು ಗೊತ್ತಾಯಿತಲ್ಲವೇ? 3 ಶಬ್ದಗಳಿಂದ ಮಾಸ್ಟರ್ ತ್ರಿಮೂರ್ತಿ, ಮಾಸ್ಟರ್ ತ್ರಿಕಾಲದರ್ಶಿ ಮತ್ತು ಮಾಸ್ಟರ್ ತ್ರಿಲೋಕಿನಾಥರಾಗಿ ಹೊರಡಬೇಕು. ಈಗ ಏನು ಮಾಡಬೇಕು ಎನ್ನುವುದನ್ನೇ ಎಲ್ಲರೂ ಯೋಚಿಸುತ್ತೀರಾ. ಪ್ರತಿ ಹೆಜ್ಜೆಯಿಂದ, ಅಂದರೆ ಪ್ರತಿ ಸಂಕಲ್ಪದ ನೆನಪಿನಲ್ಲಿ, ಬಲೆ ಸೇವೆಯ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಈ 3 ವಿಧಿಗಳಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರಬೇಕು. ಹೊಸ ವರ್ಷದ ಉಮಂಗ ಉತ್ಸಾಹವಂತೂ ಬಹಳಷ್ಟು ಇದೆ ಅಲ್ಲವೇ? ಡಬಲ್ ವಿದೇಶಿಗಳಲ್ಲಿ ಡಬಲ್ ಉಮಂಗ ಇದೆ ಅಲ್ಲವೇ?
ಹೊಸ ವರ್ಷ ಆಚರಿಸುವುದರಲ್ಲಿ ಎಷ್ಟು ಸಾಧನಗಳನ್ನು ಉಪಯೋಗಿಸುತ್ತೀರಿ? ಪ್ರಪಂಚದ ಜನರು ವಿನಾಶಿ ಸಾಧನಗಳನ್ನೇ ಉಪಯೋಗಿಸುತ್ತಾರೆ ಮತ್ತು ಮನೋರಂಜನೆಯು ಅಲ್ಪಕಾಲದ್ದನ್ನೇ ಮಾಡುತ್ತಾರೆ. ಅದು ಸಹ ಈಗೀಗ ಸುಡುತ್ತಾರೆ, ಈಗೀಗ ನಂದಿ ಹೋಗುವಂತಹ ಸಾಧನಗಳು. ಆದರೆ ಬಾಬ್ದಾದರವರು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಸುವ ಮಕ್ಕಳೊಂದಿಗೆ ಆಚರಿಸುತ್ತಿದ್ದಾರೆ. ತಾವುಗಳು ಸಹ ಏನು ಮಾಡುತ್ತೀರಾ? ಕೇಕ್ ಕಟ್ ಮಾಡುತ್ತೀರಾ, ಜ್ಯೋತಿ ಬೆಳಗಿಸುತ್ತೀರಾ, ಹಾಡನ್ನು ಹಾಡುತ್ತೀರಾ, ಚಪ್ಪಾಳೆ ಹಾಕುತ್ತೀರಾ. ಇದನ್ನು ಬಲೆ ಮಾಡಿ. ಆದರೆ ಬಾಬ್ದಾದರವರು ಅವಿನಾಶಿ ಮಕ್ಕಳಿಗೆ ಸದಾ ಅವಿನಾಶಿ ಶುಭಾಶಯಗಳನ್ನು ಕೊಡುವರು ಮತ್ತು ಅವಿನಾಶಿ ಆಗುವ ವಿಧಿಯನ್ನೇ ತಿಳಿಸುತ್ತಾರೆ. ಸಾಕಾರ ಜಗತ್ತಿನಲ್ಲಿ ಸಾಕಾರಿ ಸುಂದರತೆಯನ್ನು ನೋಡುತ್ತಾ ಬಾಬ್ದಾದರವರಿಗೂ ಖುಷಿಯಾಗುತ್ತದೆ, ಏಕೆಂದರೆ ಇಂತಹ ಸುಂದರವಾದ ಪರಿವಾರವಾಗಿದೆ. ಅದರಲ್ಲಿಯೂ ಇಡೀ ಪರಿವಾರವೇ ಕಿರೀಟಧಾರಿ ಸಿಂಹಾಸನಾಧಿಕಾರಿ ಆಗಿದ್ದಾರೆ ಮತ್ತು ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿದ್ದರೂ ಒಂದೇ ಪರಿವಾರವಾಗಿದೆ. ಇಂತಹ ಪರಿವಾರವಂತೂ ಇಡೀ ಕಲ್ಪದಲ್ಲಿಯೂ ಇದೊಂದು ಬಾರಿ ಮಾತ್ರವೇ ಸಿಗುತ್ತದೆ. ಆದ್ದರಿಂದ ಬಹಳ ಚೆನ್ನಾಗಿ ನರ್ತಿಸಿ, ಹಾಡಿರಿ, ಸಿಹಿಯನ್ನು ತಿನ್ನಿಸಿರಿ. ತಂದೆಯಂತೂ ಮಕ್ಕಳನ್ನು ನೋಡುತ್ತಾ ಬಹಳ ಖುಷಿ ಪಡುತ್ತಾರೆ. ಅದರ ಬಾಸನೆಯನ್ನು ತೆಗೆದುಕೊಳ್ಳುತ್ತಾ ಖುಷಿಯಾಗುವರು. ಈಗ ಎಲ್ಲರ ಮನಸ್ಸಿನಲ್ಲಿ ಯಾವ ಹಾಡು ಮೊಳಗುತ್ತಿದೆ? ಖುಷಿಯ ಹಾಡು ಮೊಳಗುತ್ತಿದೆ. ಸದಾ ವಾಹ್ ವಾಹ್ ವಾಹ್, ಬಾಬಾ ವಾಹ್ ನನ್ನ ಭಾಗ್ಯವೇ, ವಾಹ್ ಮಧುರ ಪರಿವಾರವೇ, ವಾಹ್ ಶ್ರೇಷ್ಠ ಸಂಗಮಯುಗದ ಸೌಭಾಗ್ಯದ ಸಮಯವೇ. ಇದೇ ಹಾಡನ್ನು ಆಡಿರಿ. ಪ್ರತಿ ಕರ್ಮದಲ್ಲಿಯೂ ವಾಹ್ ವಾಹ್ ಎನ್ನುವುದೇ ಇದೆ. ಇಂದು ಬಾಬ್ದಾದರವರು ಮುಗುಳ್ನಗುತ್ತಿದ್ದರು, ಏಕೆಂದರೆ ಕೆಲವು ಮಕ್ಕಳು ವಾಹ್ ವಾಹ್ ಹಾಡಿನ ಬದಲು ಮತ್ಯಾವುದೋ ಹಾಡನ್ನು ಹಾಡಿಬಿಡುತ್ತಿದ್ದರು. ಆ ಹಾಡು ಸಹ 2 ಶಬ್ದಗಳದೇ ಆಗಿದೆ. ಅದು ಯಾವುದೆಂದು ತಿಳಿಯಿತೆ? ಈ ವರ್ಷದಲ್ಲಿ ಆ 2 ಶಬ್ದಗಳ ಹಾಡನ್ನು ಆಡಬಾರದು. ಅವೆರಡು ಶಬ್ದಗಳಾಗಿವೆ, ವೈ ಮತ್ತು ಹೈ, ಏಕೆ ಮತ್ತು ನಾನು. ಬಾಬ್ದಾದರವರು ಯಾವಾಗ ಮಕ್ಕಳ ಟಿವಿಯನ್ನು ನೋಡುತ್ತಾರೆ, ಆಗ ಬಹಳಷ್ಟು ಮಟ್ಟಿಗೆ ಮಕ್ಕಳು ವಾಹ್ ವಾಹಿನ ಬದಲು ಬಹಳ ವೈ ವೈ ಎನ್ನುತ್ತಿರುತ್ತಾರೆ. ಅಂದಾಗ ವೈನ ಬದಲು ವಾಹ್ 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 ಎಂದು ಹೇಳಿರಿ ಮತ್ತು ಹೈಗೆ ಬದಲು ಬಾಬಾ 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 ಎನ್ನುತ್ತಾ ಇರಿ. ತಿಳಿಯಿತೆ? ಯಾರು ಹೇಗಾದರೂ ಇರಲಿ, ಬಾಬ್ದಾದರವರಿಗೆ ಪ್ರಿಯರಾಗಿದ್ದೀರಾ. ಆದ್ದರಿಂದ ಎಲ್ಲರೂ ಕೂಡ ಪ್ರೀತಿಯಿಂದ ಮಿಲನ ಮಾಡಲು ಓಡಿ ಬರುತ್ತೀರಿ. ಅಮೃತ ವೇಳೆಯಲ್ಲಿ ಎಲ್ಲ ಮಕ್ಕಳು ಸದಾ ಇದೇ ಹಾಡನ್ನು ಹಾಡುತ್ತಾರೆ, ಪ್ಯಾರಾ ಬಾಬಾ, ಮೀಠಾ ಬಾಬಾ. ಮತ್ತು ಬಾಬ್ದಾದರವರು ಅದರ ರಿಟರ್ನ್ ಆಗಿ ಸದಾ ಪ್ಯಾರೆ ಬಚ್ಚೆ ಪ್ಯಾರೆ ಬಚ್ಚೆ ಪ್ಯಾರೆ ಬಚ್ಚೆ ಎಂಬ ಹಾಡುಗಳನ್ನು ಹಾಡುತ್ತಾರೆ. ಈ ವರ್ಷದಲ್ಲಂತೂ ಭಿನ್ನ ಹಾಗೂ ಪ್ರಿಯವಾದ ಪಾಠವಿದೆ. ಮಕ್ಕಳ ಸ್ನೇಹದ ಆಹ್ವಾನವು ತಂದೆಯನ್ನು ಸಹ ಭಿನ್ನವಾದ ಪ್ರಪಂಚದಿಂದ ಪ್ರಿಯವಾದ ಪ್ರಪಂಚದಲ್ಲಿ ಕರೆದುಕೊಂಡು ಬರುತ್ತದೆ. ಆಕಾರಿ ವಿಧಿಯಲ್ಲಂತೂ ಇವೆಲ್ಲವನ್ನು ನೋಡುವ ಅವಶ್ಯಕತೆ ಇಲ್ಲ. ಆಕಾರಿ ಮಿಲನದ ವಿಧಿಯಲ್ಲಿ ಒಂದೇ ಸಮಯದಲ್ಲಿ ಬೇಹದ್ದಿನಲ್ಲಿ ಅನೇಕ ಮಕ್ಕಳಿಗೆ ಮಿಲನದ ಅನುಭೂತಿ ಮಾಡಿಸುತ್ತಾರೆ. ಸಾಕಾರಿ ವಿಧಿಯಲ್ಲಾದರೂ ಸ್ವಲ್ಪ ಸಂಖ್ಯೆಯಲ್ಲಿಯೇ ಬರಬೇಕಾಗುತ್ತದೆ. ಮಕ್ಕಳಿಗೇನು ಬೇಕಾಗಿರುವುದಾದರೂ ಏನು? ಮುರುಳಿ ಮತ್ತು ದೃಷ್ಟಿ. ಮುರುಳಿಯಲ್ಲಿಯೂ ಮಿಲನವಂತೂ ಆಗುತ್ತದೆ. ಬಲೆ ಮುರುಳಿಯನ್ನು ಎಲ್ಲಿಯಾದರೂ ಹೇಳಲಿ, ಇರುವುದಂತೂ ಅದೇ ಮಾತು. ಸಂಘಟನೆಯಲ್ಲಿ ಏನು ನುಡಿಸುವರೋ ಅದನ್ನೇ ಕ್ಲಾಸಿನಲ್ಲಿಯೂ ನುಡಿಸಲಾಗುತ್ತದೆ. ಆದರೂ ನೋಡಿ, ಮೊದಲ ಅವಕಾಶವು ಡಬಲ್ ವಿದೇಶಿಗಳಿಗೆ ಸಿಕ್ಕಿದೆ. ಭಾರತದಲ್ಲಿರುವ ಮಕ್ಕಳು 18 ಜನವರಿಗಾಗಿ ನಿರೀಕ್ಷಿಸುತ್ತಿದ್ದಾರೆ ಮತ್ತು ತಾವುಗಳಿಗಂತೂ ಮೊದಲ ಚಾನ್ಸ್ ತೆಗೆದುಕೊಳ್ಳುತ್ತಿದ್ದೀರಾ. ಒಳ್ಳೆಯದು. 35-36 ದೇಶಗಳಿಂದ ಬಂದಿದ್ದೀರಾ. ಇದು ಸಹ 36 ಪ್ರಕಾರದ ಭೋಗವೇ ಆಯಿತು. 36ಕ್ಕೆ ಬಹಳಷ್ಟು ಗಾಯನ ಇದೆಯಲ್ಲವೇ? ಅಂದಾಗ 36 ಪ್ರಕಾರವಾಯಿತು. ಬಾಬ್ದಾದರವರು ಎಲ್ಲ ಮಕ್ಕಳ ಸೇವೆಯ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಪಡುತ್ತಾರೆ. ಯಾರೆಲ್ಲರೂ ಸೇವೆಯಲ್ಲಿ ತನು, ಮನ, ಧನ, ಸಮಯ, ಸ್ನೇಹ ಹಾಗೂ ಸಾಹಸದಿಂದ ಉಪಯೋಗಿಸಿದರು, ಅವರೆಲ್ಲರಿಗೂ ಬಾಬ್ದಾದರವರು ಪದಮದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಲೆ ಈ ಸಮಯದಲ್ಲಿ ಸಮ್ಮುಖದಲ್ಲಿರಬಹುದು ಅಥವಾ ಆಕಾರ ರೂಪದಲ್ಲಿ ಸಮ್ಮುಖದಲ್ಲಿರಬಹುದು
ಆದರೆ ಎಲ್ಲ ಮಕ್ಕಳಿಗೂ ಸೇವೆಯಲ್ಲಿ ಲಗನ್ನಿಂದ ಮಗ್ನರಾಗಿರುವ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಕ್ಕಳೇ, ಸಹಯೋಗಿಗಳಂತೂ ಆಗಿದ್ದೀರಾ. ಅನ್ಯರನ್ನು ಸಹಯೋಗಿಗಳನ್ನಾಗಿ ಮಾಡಿಸಿದ್ದೀರಾ. ಅಂದ ಮೇಲೆ ಸಹಯೋಗಿಯಾಗುವ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿರುವುದಕ್ಕಾಗಿಯೂ ಡಬಲ್ ಶುಭಾಶಯಗಳು. ಕೆಲವು ಮಕ್ಕಳು ಸೇವೆಯ ಉಮಂಗ ಉತ್ಸಾಹದ ಸಮಾಚಾರ ಹಾಗೂ ಜೊತೆಗೆ ಬಾಬ್ದಾದರವರ ಕೊರಳಿಗೆ ಹೊಸ ವರ್ಷದ ಉಮಂಗ ಉತ್ಸಾಹದ ಕಾರ್ಡುಗಳ ಮಾಲೆಯನ್ನು ಹಾಕಿದರು. ಯಾರೆಲ್ಲರೂ ಕಾರ್ಡುಗಳನ್ನು ಕಳುಹಿಸಿದ್ದೀರಾ, ಅದರ ರಿಟರ್ನ್ ಆಗಿ ಬಾಬ್ದಾದರವರು ರಿಗಾರ್ಡ್ ಹಾಗೂ ಪ್ರೀತಿ ಎರಡನ್ನೂ ಕೊಡುತ್ತಾರೆ. ಮಕ್ಕಳ ಸಮಾಚಾರವನ್ನು ಕೇಳುತ್ತಾ ಹರ್ಷಿತ ಪಡುತ್ತಾರೆ. ಬಲೆ ಗುಪ್ತ ರೂಪದಲ್ಲಿಯೇ ಸೇವೆ ಮಾಡಿರಬಹುದು ಅಥವಾ ಪ್ರತ್ಯಕ್ಷ ರೂಪದಲ್ಲಿ ಸೇವೆಯನ್ನು ಮಾಡಿರಬಹುದು. ಆದರೆ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಸೇವೆಯಲ್ಲಂತೂ ಸದಾ ಸಫಲರಾಗಿಯೇ ಇದ್ದೀರಾ. ಸ್ನೇಹದಿಂದ ಸೇವೆಯ ಫಲಿತಾಂಶ ಎಂದರೆ ಸಹಯೋಗಿ ಆತ್ಮ ಆಗಿರುವುದು ಮತ್ತು ತಂದೆಯ ಕಾರ್ಯದಲ್ಲಿ ಸಮೀಪಕ್ಕೆ ಬರುವುದೇ ಸಫಲತೆಯ ಚಿಹ್ನೆಯಾಗಿದೆ. ಸಹಯೋಗಿಗಳು ಇಂದಿಗೂ ಸಹಯೋಗಿಯಾಗಿದ್ದಾರೆ, ನಾಳೆ ಯೋಗಿಗಳು ಆಗಿಬಿಡುವರು. ಅಂದ ಮೇಲೆ ಸಹಯೋಗಿಯನ್ನಾಗಿ ಮಾಡುವಂತಹ ವಿಶೇಷ ಸೇವೆಯನ್ನು 4 ಕಡೆಯಲ್ಲಿರುವ ಮಕ್ಕಳೆಲ್ಲರೂ ಮಾಡಿದ್ದಾರೆ. ಅದಕ್ಕಾಗಿ ಬಾಬ್ದಾದರವರು ಅವಿನಾಶಿ ಸಫಲತಾ ಸ್ವರೂಪ ಎಂಬ ಸ್ವರದಾನವನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಯಾವಾಗ ತಮ್ಮ ಪ್ರಜೆ, ತಮ್ಮ ಸಹಯೋಗಿ, ತಮ್ಮ ಸಂಬಂಧಿಗಳು ವೃದ್ಧಿ ಹೊಂದುತ್ತಾರೋ ಆಗ ವಿಧಿಯನ್ನು ಬದಲಾಯಿಸಬೇಕಾಗುತ್ತದೆ. ಬಲೆ ವೃದ್ಧಿಯಾಗಲಿ ಎಂದು ಖುಷಿಯಾಗುತ್ತದೆ ಅಲ್ಲವೇ? ಒಳ್ಳೆಯದು. ಸರ್ವ ಸದಾ ಸ್ನೇಹಿ, ಸದಾ ಸಹಯೋಗಿಯಾಗಿರುತ್ತಾ ಸಹಯೋಗಿಯನ್ನಾಗಿ ಮಾಡುವ ಮಕ್ಕಳಿಗೆ, ಸದಾ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಕ್ಕಳಿಗೆ, ಸದಾ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪವನ್ನು ಸರ್ವಶ್ರೇಷ್ಠ ಗಾಯನ ಯೋಗ್ಯವನ್ನಾಗಿ ಮಾಡುವಂತಹ, ಸದಾ ದಾತ ಆಗಿರುತ್ತಾ ಸರ್ವರಿಗೂ ಸ್ನೇಹ ಹಾಗೂ ಸಹಯೋಗವನ್ನು ಕೊಡುವಂತಹ ಶ್ರೇಷ್ಠ ಮಹಾನ್ ಭಾಗ್ಯಶಾಲಿ ಆತ್ಮಗಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸಂಗಮಯುಗದ ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್. ಈ ರೀತಿ ತಯಾರು ಮಾಡತಕ್ಕಂತಹ ಅವ್ಯಕ್ತ ಬಾಬ್ದಾದರವರಿಗೆ ನಮ್ಮೆಲ್ಲರ ಕಡೆಯಿಂದ ನಮಸ್ತೆ ನಮಸ್ತೆ ನಮಸ್ತೆ. ವಿದೇಶದ ಸೇವೆಯಲ್ಲಿ ಉಪಸ್ಥಿತರಾಗಿರುವ ನಿಮಿತ್ತ ಸಹೋದರಿಯರ ಪ್ರತಿ ಅವ್ಯಕ್ತ ಮಹಾವಾಕ್ಯಗಳು. ಬಾಬ್ದಾದರವರು ನಿಮಿತ್ತ ಸೇವಾದಾರಿ ಮಕ್ಕಳಿಗೆ ಸಮಾನ ಭವ ಎಂಬ ವರದಾನದಿಂದ ಮುಂದುವರಿಸುತ್ತಾ ಇರುತ್ತಾರೆ. ಪಾಂಡವರಿರಬಹುದು ಅಥವಾ ಶಕ್ತಿಯರಿರಬಹುದು, ಯಾರೆಲ್ಲರೂ ಸೇವೆಗಾಗಿ ನಿಮಿತ್ತರಾಗಿದ್ದಾರೆಯೋ ಅವರೆಲ್ಲರಿಗೂ ವಿಶೇಷವಾಗಿ ಪದಮಾಪದಮ ಭಾಗ್ಯಶಾಲಿ ಶ್ರೇಷ್ಠಾತ್ಮ ಎಂದು ತಿಳಿಯುವರು. ಸೇವೆಯ ಪ್ರತ್ಯಕ್ಷ ಫಲವೇ ಆಗಿದೆ ಖುಷಿ ಹಾಗೂ ಶಕ್ತಿ. ವಿಶೇಷವಾಗಿ ಈ ಅನುಭವವನ್ನಂತೂ ಮಾಡುತ್ತೀರಿ. ಈಗ ಸ್ವಯಂ ತಾವೆಷ್ಟು ಶಕ್ತಿಶಾಲಿ ಲೈಟ್ ಹೌಸ್ ಮೈಟ್ ಹೌಸ್ ಆಗಿರುತ್ತಾ ಸೇವೆಯನ್ನು ಮಾಡುವಿರಿ. 4 ಕಡೆಗಳಲ್ಲಿಯೂ ಅಷ್ಟು ಬೇಗನೆ ಪ್ರತ್ಯಕ್ಷತೆಯ ಧ್ವಜಾರೋಹಣ ಮಾಡುವಿರಿ. ಸೇವೆಯ ಸಫಲತೆಗಾಗಿ ನಿಮಿತ್ತ ಆಗಿರುವ ಪ್ರತಿಯೊಬ್ಬ ಸೇವಾದಾರಿಯೂ ವಿಶೇಷವಾಗಿ 2 ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದೆ. ಸದಾ ಸಂಸ್ಕಾರಗಳ ಮಿಲನ ಮಾಡಿಸುವುದರಲ್ಲಿ ಏಕತೆ ಎಂಬ ಮಾತು ಪ್ರತಿಯೊಂದು ಸ್ಥಾನದಿಂದಲೂ ಈ ವಿಶೇಷತೆಯು ಕಂಡುಬರಲಿ. 2ನೇ ಪಾಯಿಂಟ್ಸು, ನಿಮಿತ್ತರಾಗಿರುವ ಪ್ರತಿಯೊಬ್ಬ ಸೇವಾದಾರಿಗಳು ಸಹ ಮೊದಲು ಸ್ವಯಂಗೆ ಈ 2 ಸರ್ಟಿಫಿಕೇಟುಗಳನ್ನು ಸದಾ ಕೊಡಬೇಕಾಗಿದೆ. ಒಂದು ಏಕತೆ, ಇನ್ನೊಂದು ಸಂತುಷ್ಟತೆ. ವಿಭಿನ್ನ ಸಂಸ್ಕಾರಗಳಿದ್ದೇ ಇರುತ್ತವೆ ಮತ್ತು ಆಗುತ್ತಿರುತ್ತವೆ. ಆದರೆ ಸಂಸ್ಕಾರಗಳ ಘರ್ಷಣೆಯಾಗುವ ಅಥವಾ ಸಂಸ್ಕಾರಗಳನ್ನು ದೂರಗೊಳಿಸುತ್ತಾ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವುದು ತಮ್ಮ ಮೇಲೆ ಆಧಾರಿತವಾಗಿದೆ. ಯಾರಲ್ಲಿ ಯಾವುದೇ ಅಂತಹ ಸಂಸ್ಕಾರವಿರುತ್ತದೆ ಎಂದು ತಿಳಿದುಕೊಳ್ಳಿ. ಆಗ ಇನ್ನೊಬ್ಬರು ಚಪ್ಪಾಳೆ ಹಾಕಬಾರದು. ಬಲೆ ಅವರು ಬದಲಾಗುವರೋ ಅಥವಾ ಇಲ್ಲವೋ, ಆದರೆ ತಾವಂತೂ ಬದಲಾಗಲು ಸಾಧ್ಯವಿದೆ ಅಲ್ಲವೇ? ಒಂದು ವೇಳೆ ಈ ಮಾತಿನಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳುವರು, ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತಾರೆಂದರೆ ಅವಶ್ಯವಾಗಿ ಇನ್ನೊಬ್ಬರ ಸಂಸ್ಕಾರವೂ ಕೂಡ ಶೀತಲವಾಗಿ ಬಿಡುತ್ತದೆ. ಅಂದ ಮೇಲೆ ಸದಾ ಪರಸ್ಪರದಲ್ಲಿ ಸ್ನೇಹದ ಭಾವನೆಯಿಂದ, ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ. ಏಕೆಂದರೆ ನಿಮಿತ್ತ ಸೇವಾದಾರಿಗಳು ತಂದೆಯ ಚಹರೆಯ ದರ್ಪಣ ಆಗಿದ್ದೀರಾ. ತಮ್ಮ ಪ್ರತ್ಯಕ್ಷ ಜೀವನ ಏನಿದೆಯೋ ಅದೇ ತಂದೆಯ ಚಹರೆಯ ದರ್ಪಣವಾಗುತ್ತದೆ. ಆದ್ದರಿಂದ ಸದಾ ಜೀವನವೆಂಬ ದರ್ಪಣವಾಗಲಿ. ಅದರಲ್ಲಿ ತಂದೆಯು ಯಾರು ಹೇಗಿದ್ದಾರೆಯೋ ಅದೇ ಕಾಣಿಸಲಿ. ಬಾಕಿ ಬಹಳ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಒಳ್ಳೆಯ ಸಾಹಸವೂ ಇದೆ. ಸೇವೆಯ ವೃದ್ಧಿಯ ಉಮಂಗವೂ ಬಹಳ ಚೆನ್ನಾಗಿದೆ. ಆದ್ದರಿಂದ ವಿಸ್ತಾರವನ್ನು ಪ್ರಾಪ್ತಿ ಮಾಡುತ್ತಿದ್ದೀರಾ. ಸೇವೆಯಂತೂ ಚೆನ್ನಾಗಿದೆ. ಕೇವಲ
ತಂದೆಯನ್ನೀಗ ಪ್ರತ್ಯಕ್ಷಗೊಳಿಸುವುದಕ್ಕಾಗಿ ಸದಾ ಪ್ರತ್ಯಕ್ಷ ಜೀವನದ ಪ್ರಮಾಣವನ್ನು ತೋರಿಸಿರಿ. ಯಾವಾಗ ಎಲ್ಲರೂ ಒಂದೇ ಧ್ವನಿಯಿಂದ ಹೇಳುವರೋ ಅದೇನೆಂದರೆ, ಇವರು ಜ್ಞಾನದ ಧಾರಣೆಗಳಲ್ಲಂತೂ ಒಂದೇ ಆಗಿದ್ದಾರೆ, ಆದರೆ ಸಂಸ್ಕಾರ ಮಿಲನ ಮಾಡಿಸುವುದರಲ್ಲಿಯೂ ನಂಬರ್ 1 ಆಗಿದ್ದಾರೆ. ಅದು ಈ ರೀತಿಯಾಗಿಯೂ ಅಲ್ಲ, ಇಂಡಿಯಾದ ಟೀಚರ್ ಬೇರೆ, ಫಾರಿನ್ಸಿನ ಟೀಚರ್ ಬೇರೆ ರೀತಿ ಇದ್ದಾರೆ, ಈ ರೀತಿ ಅಲ್ಲ, ಎಲ್ಲರೂ ಒಂದೇ ರೀತಿ ಇದ್ದಾರೆ ಎನ್ನುವುದಾಗಿ ಕಂಡುಬರಬೇಕು. ಇವರಂತೂ ಕೇವಲ ಸೇವೆಗಾಗಿ ನಿಮಿತ್ತರಾಗಿದ್ದಾರೆ, ಸ್ಥಾಪನೆಯಲ್ಲಿ ಸಹಯೋಗಿಗಳಾಗಿದ್ದಾರೆ ಮತ್ತು ಈಗಲೂ ಸಹಯೋಗವನ್ನು ಕೊಡುತ್ತಿದ್ದಾರೆ. ಆದ್ದರಿಂದ ಎಲ್ಲದರಲ್ಲಿಯೂ ಸ್ವತಃವಾಗಿಯೇ ವಿಶೇಷ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಹಾಗೆ ನೋಡಿದರೆ ಬಾಬ್ದಾದ ಹಾಗೂ ನಿಮಿತ್ತ ಆತ್ಮಗಳ ಬಳಿ ವಿದೇಶಿ ಅಥವಾ ದೇಶಿ ಎನ್ನುವುದರಲ್ಲಿ ಯಾವುದೇ ಅಂತರ ಇಲ್ಲ. ಯಾರೇ ಆಗಿರಬಹುದು. ಎಲ್ಲಿ ಯಾರ ಸೇವೆಯ ವಿಶೇಷತೆ ಇದೆಯೋ ಅಲ್ಲಿ ಅವರ ವಿಶೇಷತೆಯಿಂದ ಲಾಭವನ್ನು ತೆಗೆದುಕೊಳ್ಳಲಾಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವುದಂತೂ ಬ್ರಾಹ್ಮಣ ಕುಲದ ಮರ್ಯಾದೆಯಾಗಿದೆ. ಸ್ನೇಹವನ್ನು ತೆಗೆದುಕೊಳ್ಳಬೇಕು ಮತ್ತು ಗೌರವವನ್ನು ಕೊಡಬೇಕಾಗಿದೆ. ವಿಶೇಷತೆಗೆ ಮಹತ್ವವನ್ನು ಕೊಡಲಾಗುತ್ತದೆಯೇ ಹೊರತು ವ್ಯಕ್ತಿಗಳಿಗಲ್ಲ. ಒಳ್ಳೆಯದು. ವರದಾನ: ಪ್ರತಿ ಸೆಕೆಂಡು ಮತ್ತು ಸಂಕಲ್ಪವನ್ನು ಅಮೂಲ್ಯ ವಿಧಿಯಿಂದ ಉಪಯೋಗಿಸುವಂತಹ ಅಮೂಲ್ಯ ರತ್ನಗಳಾಗಿ. ಸಂಗಮಯುಗದ 1 ಸೆಕೆಂಡು ಸಹ ಬಹಳ ಅಮೂಲ್ಯವಾದದ್ದಾಗಿದೆ. ಯಾವ ರೀತಿ 1ಕ್ಕೆ ಲಕ್ಷಪಟ್ಟು ಆಗುತ್ತದೆಯೋ ಅದೇ ರೀತಿ 1 ಸೆಕೆಂಡು ವ್ಯರ್ಥವಾಗುತ್ತದೆ ಎಂದರೆ ಲಕ್ಷಪಟ್ಟು ವ್ಯರ್ಥವಾಗಿ ಬಿಡುತ್ತದೆ. ಆದ್ದರಿಂದ ಇಷ್ಟು ಗಮನವನ್ನು ಇಡುತ್ತೀರಾ ಎಂದರೆ ಹುಡುಗಾಟಿಕೆಯೂ ಸಮಾಪ್ತಿಯಾಗುತ್ತದೆ. ಈಗಂತೂ ಲೆಕ್ಕ ತೆಗೆದುಕೊಳ್ಳುವವರು ಯಾರೂ ಇಲ್ಲ, ಆದರೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪ ಆಗುವುದು. ಏಕೆಂದರೆ ಈ ಸಮಯಕ್ಕೆ ಬಹಳ ಬೆಲೆ ಇದೆ. ಯಾರು ತನ್ನ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪವನ್ನು ಅಮೂಲ್ಯವಾಗಿ ಉಪಯೋಗಿಸುತ್ತಾರೆಯೋ ಅವರೇ ಅಮೂಲ್ಯ ರತ್ನಗಳು ಆಗುವರು. ಸ್ಲೋಗನ್: ಯಾರು ಸದಾ ಯೋಗಯುಕ್ತರಾಗಿರುತ್ತಾರೆಯೋ ಅವರೇ ಸಹಯೋಗದ ಅನುಭವ ಮಾಡುತ್ತಾ ವಿಜಯಿಗಳಾಗುವರು. ಓಂ ಶಾಂತಿ.